ಸಂದೇಶ ಇವತ್ತು ಭಾರತೀಯ ಜನತಾ ಪಕ್ಷದ ಸಂಸ್ಥಾಪನಾ ಒಂದು ದಿನ ಆಗಿದೆ. 45 ವರ್ಷ ಆಗಿದೆ. ಜನಸಂಘದಿಂದ ಪ್ರಾರಂಭ ಆಗಿ ಇವತ್ತು ಭಾಜಪ ಆಗಿ 2 ಸ್ಥಾನಗಳಿಂದ ಪ್ರಾರಂಭ ಆದಂಥ ಪಕ್ಷ ಕಾರ್ಯಕರ್ತರ ಶ್ರಮ, ಕಾರ್ಯಕರ್ತರ ಸಂಘಟನೆ, ಕಾರ್ಯಕರ್ತರ ಶಕ್ತಿ ಈ ಮೂರರಿಂದ ಇವತ್ತು ನನ್ನೂರ ತನಕ ನಾವು ಬರ್ತೇವೆ ಅನ್ನುವಂತಹ ಒಂದು ವಿಶ್ವಾಸ, ಇದು ಈ ಪಕ್ಷದ ಆಶಯ ಏನಿತ್ತು ಅದರಿಂದ ಆಗಿದೆ ಅಂತ ನಾನು ಹೇಳ್ತೇನೆ. ರಾಷ್ಟ್ರೀಯತೆ, ಈ ದೇಶದ ದೇಶಾಭಿಮಾನ, ದೇಶದ ಸಮಗ್ರತೆ, ದೇಶವನ್ನು ಇಡೀ ವಿಶ್ವದಲ್ಲಿ ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ತತ್ವ ಸಿದ್ಧಾಂತದ ಒಂದು ಅಡಿಪಾಯದಲ್ಲಿ ಬೆಳೆದಂಥ ಪಕ್ಷ ಇದು, ರಾಜಕೀಯ ಪಕ್ಷ. ಅದಕ್ಕೇನೆ ಎಲ್ಲ ರಾಜಕೀಯ ಪಕ್ಷಗಳು ಇಂದ ನಾವು ಭಿನ್ನವಾಗಿದ್ದೇವೆ. ಈ ಪಕ್ಷಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯ ಕಾರ್ಯಕರ್ತರಿದ್ದಾರೆ. ಇಡೀ ವಿಶ್ವದಲ್ಲೇ ನಮ್ಮ ಪಕ್ಷ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ ಆಗಿದೆ. ಹಾಗಾಗಿ ಇವತ್ತು ನಾವೆಲ್ಲ ಕೂಡ ಯಾರು ಈ ಪಕ್ಷವನ್ನು ಕಟ್ಟಿದ್ದಾರೆ, ವಿಶೇಷವಾಗಿ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರನ್ನು ತಿಳ್ಕೋಬೇಕಾಗ್ತದೆ, ಅಟಲ್ ಬಿಹಾರಿ ವಾಜಪೇಯಿರವರನ್ನು ತಿಳ್ಕೋಬೇಕಾಗ್ತದೆ, ಲಾಲ್ ಕೃಷ್ಣ ಅದ್ವಾನಿಯವರನ್ನು ತಿಳ್ಕೋಬೇಕಾಗ್ತದೆ. ಇವರೆಲ್ಲರನ್ನು ಕೂಡ ಸ್ಮರಣೆಯನ್ನು ಮಾಡಬೇಕು. ಇವ್ರಿಗೆಲ್ರಿಗೂ ಕೂಡ ಅತೀವ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇವತ್ತು ವಿಶ್ವದಲ್ಲಿ ಇಷ್ಟು ದೊಡ್ಡ ಒಂದು ಹೆಸರು ನಮಗೆ ಬಂದಿದ್ರೆ ಇವತ್ತಿನ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರ ಕಾರ್ಯವೈಖರಿ. ಒಬ್ಬ ಪ್ರಧಾನಮಂತ್ರಿಗಳಾಗಿ ವಿಶ್ವ ನಾಯಕನ ಪಟ್ಟಕ್ಕೇರಿದ ಮೇಲೆ ಮತ್ತಷ್ಟು ಭಾಜಪಗೆ ಶಕ್ತಿ ತುಂಬಿದೆ, ಜನಪ್ರಿಯತೆಯನ್ನು ಗಳಿಸಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. 14ನೇ ತಾರೀಕು ಮೋದಿ ಅವರು